ವೆಲ್ಕಮ್ ಟು ಈಸಿ ಟು ಲರ್ನ್ ಕನ್ನಡ ಚಾನೆಲ್ಗೆ ನಿಮಗೆ ಆತ್ಮೀಯವಾದ ಸ್ವಾಗತ. ನನ್ನ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಮತ್ತೊಮ್ಮೆ ಮಗದೊಮ್ಮೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ಏಕೆಂದರೆ ನಾನು ನಿನ್ನೆ ಕ್ಲಾಸಲ್ಲಿ ಆ ವಚನಗಳನ್ನು ಮಾಡಿದ್ದೆ. ಅದರಲ್ಲೂ ಮೊದಲನೆಯ ಭಾಗವಾಗಿರ್ತಕ್ಕಂಥ ಅಲ್ಲಾಮ ಅವ್ರದ್ದು ಮಾಡಿದ್ದೆ. ಇವಾಗ ನಾನು ಅದಕ್ಕೆ ಕ್ವಶನ್ಗೆ ಆನ್ಸರ್ ಅನ್ನು ಕೊಡುವಂತ ಪ್ರಯತ್ನ ಮಾಡ್ತೀನಿ. ಅದೇನೇನ್ ಪ್ರಶ್ನೆಗಳಿದೆ ನಿನ್ನೆ ಮಾಡಿರ್ತಕ್ಕಂತ ವಚನಕ್ಕೆ ಏನೇನ್ ಕ್ವಶನ್ಗಳಿದೆ ಅಕಾರ್ಡಿಂಗ್ ಟು ಟೆಕ್ಸ್ಟ್ ಬುಕ್ ಪ್ರಕಾರ ಏನೇನಿದೆ ಅದಕ್ಕೆ ಆನ್ಸರ್ ಅನ್ನು ಕೊಡುವಂತ ಪ್ರಯತ್ನ ಮಾಡ್ತೇನೆ. ಅದಾದ್ಮೇಲೆ ಗಾಯ್ಸ್, ನಾನು ಅದಕ್ಕೆ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ನಿಮ್ಮ ಹತ್ರ ಕೇಳೋದೇನೆಂದ್ರೆ, ನನ್ನ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಏನಾದ್ರೂ ನಿಮ್ಗೆ ಡೌಟ್ಸ್ ಇದ್ರೆ ನಮ್ಗೆ ಕಮೆಂಟ್ ಮಾಡಿ ಕೇಳಿ ಗಾಯ್ಸ್. ನಾನು ತಪ್ಪದೆ ನಿಮ್ಗೆ ರಿಪ್ಲೈ ಮಾಡ್ತೇನೆ. ಮತ್ತೆ ನಿಮ್ಗೆ ಯಾವ ವಿಡಿಯೋ ಬೇಕೋ ಅದನ್ನ ತತ್ಕ್ಷಣಕ್ಕೆ ಮಾಡಿಬಿಟ್ಟು ಕಳಿಸ್ತೇನೆ. ನನ್ನ ಗೋಲ್ ಏನೆಂದರೆ ನಿಮ್ಗೆ ಏನ್ ತೊಂದರೆ ಇದೆ ಅದನ್ನು ನಾನು ಕಳಿಸೋ ಪ್ರಯತ್ನ ಮಾಡ್ತೇನೆ. ಇಷ್ಟನ್ನು ಹೇಳ್ಬಿಟ್ಟು ನಾನು ಸ್ಟಾರ್ಟ್ ಮಾಡುವಂತ, ಮತ್ತು ನೀವು ಶೇರ್ ಮಾಡೋದು, ನಿಮ್ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡೋದನ್ನ ಮಾತ್ರ ಮರಿಲೇಬೇಡಿ ಗಾಯ್ಸ್. ನಾನು ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೇನೆ 1ನೇ ಕ್ವಶನ್ ಇಂದ. ಗೈಸ್, 1ನೇ ಕ್ವಶನ್ ಏನಿದೆ, ನಾನು ಸ್ಟಾರ್ಟ್ ಮಾಡ್ತಾ ಇರೋದು ಅಂದ್ರೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. 1 ಅಂಕದ ಪ್ರಶ್ನೆಗಳಿದು. ಅಲ್ಲಾಮ ಪ್ರಭುವಿನ ಅಂಕಿತ ಯಾವುದು? ಅಲ್ಲಾಮ ಅವ್ರದ್ದು ಅಂಕಿತ ಯಾವುದು? ಗುಹೇಶ್ವರ. ಅಲ್ಲಿ ಅಂಡರ್ಲೈನ್ ಮಾಡಿದೆ ನೋಡಿ ಗಾಯ್ಸ್, ಅದೇನು? ಗುಹೇಶ್ವರ. ಆಮೇಲೆ 2ನೇದು ಬಂದ್ಬಿಟ್ಟು ಕಾಲುಗಳನ್ನು ಯಾವುದಕ್ಕೆ ಹೋಲಿಸಲಾಗಿದೆ? ಅಂಡರ್ಲೈನ್ ಮಾಡಿದೀನಿ, ಗೊತ್ತಾಯ್ತಾ ನಿಮ್ಗೆ? ಕಾಲುಗಳನ್ನು ಗಾಲಿಗೆ ಅಥವಾ ಚಕ್ರಕ್ಕೆ ಹೋಲಿಸಲಾಗಿದೆ. ದೇಹವೆಂಬುದು ಏನು? ದೇಹವೆಂಬುದು ತುಂಬಿದ ಬಂಡಿ. ಕಟ್ಟೋರಗದ ಮೊಟ್ಟೆಯನ್ನು ಎಲ್ಲಿ ಕಟ್ಟಲಾಗಿದೆ ಗೈಸ್? ಹೊಟ್ಟೆಯ ಮೇಲೆ. ಅದು ಫುಲ್ ಸೆಂಟೆನ್ಸ್ ಬಂದ್ಬಿಟ್ಟು ಕಟ್ಟೋರಗದ ಮೊಟ್ಟೆಯನ್ನು ಹೊಟ್ಟೆಯ ಮೇಲೆ ಕಟ್ಟಲಾಗಿದೆ. ನಾನು ಅಂಡರ್ಲೈನ್ ಮಾಡಿರೋದು ಮಾತ್ರ ನೀವು ಓದ್ಕೊಳ್ಳಿ. ಯಾಕೆ ಅಂದ್ರೆ ಅವರು ಕ್ವಶನ್ ಮಾತ್ರ ಕೇಳ್ತಾರೆ, ಆನ್ಸರು ಅವರೇ ಕೊಟ್ಟಿರ್ತಾರೆ. ಅದನ್ನ ನೀವು ಟಿಕ್ ಮಾಡ್ಬಿಟ್ಟು 4 ಆಪ್ಷನ್ಸ್ ಇರುತ್ತೆ. ಆ ಆಪ್ಷನ್ಸ್ ಅಲ್ಲಿ ಒಂದನ್ನು ಮಾತ್ರ ಚಾಯ್ಸ್ ಮಾಡ್ಬಿಟ್ಟು ನೀವು ಬರೆಯತಕ್ಕಂಥದ್ದು ನೀವು ಪ್ರಯತ್ನ ಮಾಡಬೇಕು. ನಿಮ್ಗೆ ಈಗಾಗಲೇ ಗೊತ್ತಾಗಿರುತ್ತೆ, ಕ್ವಾರ್ಟರ್ಲಿ ಅಟೆಂಡ್ ಮಾಡಿರ್ತೀರಾ, ಆಮೇಲೆ ಮಿಡ್ ಟರ್ಮ್, ಆಮೇಲೆ ಸೆಕೆಂಡ್ ಕ್ವಾರ್ಟರ್ಲಿ, ಇದೆಲ್ಲ ನೀವು ಅಟೆಂಡ್ ಮಾಡಿರ್ತೀರಾ. ಯಾವ ತರ ಅಂತ ಪ್ಯಾಟರ್ನ್ 80 ಮಾರ್ಕ್ಸ್ಗೆ ನಿಮ್ಗೆ ಆನ್ಯುವಲ್ಗೆ, ಕ್ವಾರ್ಟರ್ಲಿ ಮತ್ತು ಸೆಕೆಂಡ್ ಕ್ವಾರ್ಟರ್ಲಿಗೆ 40 ಮಾರ್ಕ್ಸ್ಗೆ ಗೈಸ್. ಇನ್ನು 20 ಮಾರ್ಕ್ಸ್ ಅವ್ರು ಕೊಡ್ತಾರೆ ನಿಮ್ಮ ಬಿಹೇವಿಯರ್ ಪ್ರಕಾರ. ನಿಮ್ಗೆ ಏನಿರುತ್ತೆ ನಿಮ್ ಕ್ಲಾಸಲ್ಲಿ ನಿಮ್ಗೆ ಹೇಳಿರ್ತಾರೆ, ಅದನ್ನ ನಾನು ಹೇಳಕ್ ಇವಾಗ ಆಗಲ್ಲ. ನಾನು ಇದನ್ನ ಮುಗಿಸಿದ್ಮೇಲೆ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಅದ್ರ ಬಗ್ಗೆ ಮಾತಾಡ್ತೀನಿ ಗೈಸ್. ನೆಕ್ಸ್ಟ್ ಕ್ವಶನ್, 5ನೇ ಕ್ವಶನ್. ಇಟ್ಟ ಕಲ್ಲು ಎಲ್ಲಿ ಸಿಕ್ಕರೆ ಲಿಂಗವೆಂದು ಹೇಳುತ್ತಾನೆ? ಇಟ್ಟ ಕಲ್ಲು ಮೇಳೆಯ ಅಥವಾ ಪೊದೆಯ ಮೇಲೆ ಸಿಕ್ಕರೆ ಲಿಂಗವೆಂದು ಹೇಳುತ್ತಾನೆ ಗೈಸ್. ಆಮೇಲೆ 6ನೇ ಕ್ವಶನ್ ಬಂದ್ಬಿಟ್ಟು, ಹಸಿದಾಗ ಏನನ್ನು ಕೊಡಬೇಕೆಂದು ಅಲ್ಲಾಮ ಹೇಳುತ್ತಾನೆ? ಯಾರಾದ್ರೂ ಹಸ್ಕೊಂಬಂದ್ರೆ ಏನ್ ಕೊಡ್ಬೇಕಂತ ಹೇಳ್ತಾನೆ? ಓಗರ ಅಥವಾ ಅನ್ನ. 1 ತುತ್ತು ಓಗರ ಅಥವಾ ಅನ್ನ ಕೊಡಬೇಕೆಂದು ಹೇಳುತ್ತಾನೆ. ಆಮೇಲೆ 2-3 ಕ್ವಶನ್, 2-3 ವಾಕ್ಯದಲ್ಲಿ ಉತ್ತರಿಸಿ. ಇದನ್ನ ನಾನು ಆನ್ಸರ್ ಮಾಡ್ಕೊಂಡ್ ಬರ್ತೀನಿ. ನೀವು ಸುಮ್ನೆ ಕೇಳ್ಕೊಂಡು, ನಾನು ಇದು ಎಕ್ಸ್ಪ್ಲೇನ್ ಮಾಡಕ್ ಆಗಲ್ಲ ಇವಾಗ. ಸ್ವಲ್ಪ ನೋಡ್ಕೊಂಡು ನೀವು ಬರ್ಕೊಂಡು ರೆಫರ್ ಮಾಡಿದ್ರೆ ಸಾಕು ಗೈಸ್. ಇದು ಯಾಕೆಂದ್ರೆ ದೊಡ್ಡದಾಗಿದೆ ಅಲ್ವಾ, ಸ್ವಲ್ಪ ನೀವು ರೆಫರ್ ಮಾಡಿದ್ರೆ ನಾನು ಹೇಳೋದನ್ನ ನೀವು ಸ್ವಲ್ಪ ಕೇಳಿ ಗಮನವಿಟ್ಟು. ಓಕೆನಾ ಗಾಯ್ಸ್? ಕಾಲು ಮತ್ತು ದೇಹವನ್ನು ಯಾವುದಕ್ಕೆ ಹೋಲಿಸಲಾಗಿದೆ? ಅಲ್ಲಾಮ ಪ್ರಭು ಕಾಲು ಮತ್ತು ದೇಹವನ್ನು ಯಾವುದಕ್ಕೆ ಹೋಲಿಸಲಾಗಿದೆ? ಅಲ್ಲಾಮ ಅವರು ಕಾಲನ್ನು ಗಾಲಿಗೂ ಹೋಲಿಸಿದ್ದಾರೆ ಅಥವಾ ಚಕ್ರಕ್ಕೆ ಹೋಲಿಸಿದ್ದಾರೆ. ದೇಹವನ್ನು ತುಂಬಿದ ಬಂಡಿಗೆ ಹೋಲಿಸಿದ್ದಾರೆ. ಯಾರನ್ನು ಕಂಡರೆ ಅಲ್ಲಾಮ ನಾಚುವೆನೆಂದು ಹೇಳುತ್ತಾನೆ? ಯಾರನ್ನು ಕಂಡ್ರೆ ಗೈಸ್? ಆಡಂಬರದಿಂದ ಇಟ್ಟ ಕಲ್ಲು ಲಿಂಗವಾಗುವುದಿಲ್ಲ, ಇಟ್ಟಾತ ಗುರು ಆಗುವುದಿಲ್ಲ, ತನ್ನ ದೇಹದ ಮೇಲೆ ಲಿಂಗ ಧರಿಸಿದೊಡನೆ ಅವನು ಭಕ್ತನಾಗುವುದಿಲ್ಲ. ಇಂತಹ ಆಡಂಬರ ಭಕ್ತರನ್ನು ಕಂಡರೆ ನಾನು ನಾಚುವೆನೆಂದು ಹೇಳುತ್ತಾನೆ. ಯಾರು? ಗುಹೇಶ್ವರ ಎಂದು ಯಾರು ಹೇಳ್ತಾರೆ ಗೈಸ್? ಅಲ್ಲಾ ಮಹಾಪ್ರಭು. ಆಮೇಲೆ 3ನೇ ಕ್ವಶನ್ ಬಂದ್ಬಿಟ್ಟು, ಅಲ್ಲಾಮ ಏನನ್ನು ನೀಡುವುದರಿಂದ ನಾ ದೇವನು ಎಂದು ಹೇಳುತ್ತಾನೆ? ಅಲ್ಲಾಮ ಏನ್ ನೀಡ್ಬಿಟ್ಟು ಬೇರೆಯವ್ರಿಗೆ ನಾನು ದೇವರು ಎಂದು ದೇವರಿಗೆ ಪ್ರಶ್ನೆ ಮಾಡ್ತಾನೆ.
ಅಲ್ಲಮ್ಮ ಹೇಳ್ತಾನೆ ಕೇಳಿ. ಅಲ್ಲಮ್ಮ ಹೇಳುವಂತೆ ಬಾಯಾರಿ ಬಂದವರಿಗೆ ಒಂದು ಗುಟುಕು ಅಥವಾ ಒಂದ್ ಸ್ವಲ್ಪ ನೀರನ್ನು ಕೊಡುವೆ. ಹಸಿದು ಬಂದವರಿಗೆ ಒಂದು ತುತ್ತು ಅನ್ನವನ್ನು ನೀಡುವೆ. ಆದ್ದರಿಂದ ನಾ ದೇವರು, ನೀ ದೇವರಲ್ಲ ಎಂದು ದೇವರಿಗೆ ಪ್ರಶ್ನೆ ಮಾಡುವಂತ ಸನ್ನಿವೇಶ ನೋಡಿ. ವಚನಕಾರರು ಇವರು ವಚನವನ್ನು ಸುಮ್ಮನೆ ಮಾಡೋದಿಲ್ಲ, ಯಾವುದೇ ಆದ್ರೂ ಒಂದು ಅರ್ಥವನ್ನು ಇಟ್ಟುಕೊಂಡು ವಚನಗಳನ್ನು ಮಾಡಿದಂತ ಸಂದರ್ಭ ಇದಾಗಿರುತ್ತದೆ. ಇವರು 12ನೇ ಶತಮಾನದಲ್ಲಿ ಮಾಡಿರುತ್ತಾರೆ. ಈ ವಚನಗಳಿಗೆ ಅದಕ್ಕೆ ಆದಂತ ಒಂದು ಮಹತ್ವವಾದ ಸ್ಥಾನವಿದೆ ಗೈಸ್. ಓಕೆ, ನಾವು ಸಂದರ್ಭವನ್ನು ವಿವರಿಸೋಣ ಬನ್ನಿ. ಇದು 3 ಅಂಕದ ಪ್ರಶ್ನೆಗಳಾಗಿರುತ್ತೆ ಗೈಸ್. ಬಂಡಿ ಒಡೆಯವರ ಇವರು ಮಾನೀಸರು, ದೇಹವೆಂಬ ಬಂಡಿಯನ್ನು ಪಂಚೇಂದ್ರಿಯಗಳು ನಡೆಸುತ್ತವೆ. ಫಸ್ಟ್ನೇದಾಗಿ ನಾವು ಆಯ್ಕೆಯನ್ನು ನೋಡೋಣ. ಈ ವಾಕ್ಯವನ್ನು ಅಲ್ಲಾ ಮಹಾಪ್ರಭು ಬರೆದಿರುವ ವಚನಗಳಿಂದ ಆರಿಸಿಕೊಳ್ಳಲಾಗಿದೆ. ಇದು ನಮ್ಮ ಆಯ್ಕೆಯಾಗಿರುತ್ತದೆ. ಅಲ್ಲಾಮ ತಮ್ಮ ಮೊದಲನೆಯ ವಚನದಲ್ಲಿ ಪಂಚೇಂದ್ರಿಯಗಳ ಬಗ್ಗೆ ವಿವರಿಸುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳಿರುತ್ತಾರೆ ಗೈಸ್. ಆಮೇಲೆ ಸಂದರ್ಭ ಮುಗಿತು, ಸಾರಾಂಶವನ್ನು ನೋಡ್ಕೊಂಡು ಬರೋಣ. ಅಲ್ಲಾ ಮಹಾಪ್ರಭು ದೇಹವೆಂಬುದು ತುಂಬಿದ ಬಂಡಿ ಇದ್ದಂತೆ ಅದನ್ನು ನಮ್ಮ 5 ಪಂಚೇಂದ್ರಿಯಗಳಾದ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ನಡೆಸುತ್ತವೆ. ಇವುಗಳನ್ನು ಅವುಗಳ ಆಸೆಯಂತೆ ಬಿಡದೆ ನಮ್ಮ ನಿಯಂತ್ರಣದಲ್ಲಿ ಅಥವಾ ಹದ್ದುಬಸ್ತಿನಲ್ಲಿ ಇಟ್ಟುಕೊಳ್ಳಬೇಕು ಎಂದು ವಚನಕಾರರು ತಿಳಿಸಿದ್ದಾರೆ. ನಮ್ಮ ಪಂಚೇಂದ್ರಿಯಗಳು ನಮ್ಮ ನಿಯಂತ್ರಣದಲ್ಲಿರಬೇಕು ಎಂಬುದು ಇಲ್ಲಿನ ಸಾರಾಂಶವಾಗಿದೆ. ನೆಕ್ಸ್ಟ್ 2ನೇ ಕ್ವಶನ್ ಬಂದ್ಬಿಟ್ರೆ, ಮೆಳೆ ಭಕ್ತನೆ ಇಟ್ಟಾತ ಗುರುವೆ, ಇದು ಕ್ವಶನ್. ಅದರ ಬ್ರಾಕೆಟ್ ಅಲ್ಲಿ ಕೊಟ್ಟಿರೋದು ಅದರ ಅರ್ಥ ಕೊಟ್ಟಿರ್ತಾರೆ ಗೈಸ್. ಯಾಕೆಂದ್ರೆ ನಿಮ್ಗೆ ಓದ್ಬೇಕಾದ್ರೆ ಅರ್ಥ ಆಗ್ಲಿ ಅಂತ ಹೇಳ್ಬಿಟ್ಟು ಬ್ರಾಕೆಟ್ ಅಲ್ಲಿ ಕೊಟ್ಟಿರ್ತಾರೆ. ಆದ್ರೆ ಇದು ಕ್ವಶನ್ ಅಲ್ಲಿ ಕೊಡೋದಿಲ್ಲ, ಕ್ವಶನ್ ಪೇಪರ್ ಅಲ್ಲಿ ಎಕ್ಸಾಮ್ ಅಲ್ಲಿ ಇದು ಕೊಟ್ಟಿರೋದಿಲ್ಲ. ನೀವೇ ಅರ್ಥ ಮಾಡ್ಕೊಂಡು ಬರೀಬೇಕು. ಪೊದೆಯು ಭಕ್ತನಾಗುವುದಿಲ್ಲ, ಇಟ್ಟವನು ಗುರುವಾಗುವುದಿಲ್ಲ. ಆಯ್ಕೆ ನೋಡೋಣ ಗೈಸ್. ಈ ವಾಕ್ಯವನ್ನು ಅಲ್ಲಾಮ ಪ್ರಭು ಬರೆದಿರುವ ವಚನಗಳಿಂದ ಆರಿಸಿಕೊಳ್ಳಲಾಗಿದೆ. ಸೇಮ್ ಗೈಸ್, ಅದೆಲ್ಲ ಇವಾಗ ವಚನಗಳು ಅಲ್ಲಾಮ ಅವರು ಬರೆದಿರತಕ್ಕಂಥದ್ದು. ಈ ವಚನಕ್ಕೆ ಏನೇನ್ ಸಂದರ್ಭ ಬರುತ್ತೆ ಸೇಮ್ ಆಯ್ಕೆ ಇರುತ್ತೆ. ಸಂದರ್ಭ ಮತ್ತು ಸಾರಾಂಶವನ್ನು ಚೇಂಜ್ ಮಾಡುತ್ತಾ ಹೋಗುತ್ತೆ ಅದರ ತಕ್ಕಂತೆ, ಕ್ವಶನ್ಗೆ ತಕ್ಕಂತೆ. 2ನೇ ಕ್ವಶನ್ ನಾವು ಓದಿದ್ವಿ, ಆಯ್ಕೆಯನ್ನು ಓದಿದ್ವಿ. ಇವಾಗ ಸಂದರ್ಭವನ್ನು ಓದೋಣ. ವಚನಕಾರ ಅಲ್ಲಾ ಮಹಾಪ್ರಭು ಆಡಂಬರದ ಭಕ್ತಿಯನ್ನು ವಿವರಿಸುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳುತ್ತಾರೆ. ಅಂದ್ರೆ ಆಡಂಬರದ, ಯಾರ್ಯಾರು ದೇವ್ರು, ನಾನ್ ದೇವ್ರು, ನೀನ್ ದೇವ್ರು, ಅಲ್ಲಿದೆ ದೇವ್ರು, ಇಲ್ಲಿ ಅಂತ ಹೇಳೋರ್ಗೆಲ್ಲ ಆ ಆಡಂಬರದ ಜೀವನದಲ್ಲಿ ಏನಾಗುತ್ತೆ ಅಂತ ಹೇಳ್ತಕ್ಕಂತ ಈ ಸಂದರ್ಭವಾಗಿರುತ್ತದೆ. ಸಾರಾಂಶ ನೋಡ್ಕೊಂಡ್ ಬರೋಣ ಗಾಯ್ಸ್. ಹಸಿದ ಹೊಟ್ಟೆಯ ಮೇಲೆ ಅನ್ನದ ಗಂಟನ್ನು ಇಟ್ಟರೆ ಹಸಿವು ಹೋಗುವುದಿಲ್ಲ. ಹಾಗೆ ದೇಹದ ಮೇಲೆ ಲಿಂಗವನ್ನು ಧರಿಸಿದಡೆ ಅವನು ಭಕ್ತನಾಗುವುದಿಲ್ಲ ಎಂದು ಹೇಳುತ್ತಾ, ಪೊದೆಯ ಮೇಲೆ ಕಲ್ಲನ್ನು ಸಿಲುಕಿದರೆ ಆ ಕಲ್ಲು ಲಿಂಗವಾಗುವುದಿಲ್ಲ. ಈ ಮೆಳೆ ಅಥವಾ ಪೊದೆ ಭಕ್ತನೂ ಆಗುವುದಿಲ್ಲ. ಅದನ್ನು ಇಟ್ಟವನು ಗುರುವು ಅಲ್ಲ. ಇಂಥವರನ್ನು ಕಂಡರೆ ಶಿವನು ನಾಚುತ್ತಾನೆ ಎಂದು ಅಲ್ಲಾಮ ಹೇಳಿದ್ದಾರೆ. ಜನರ ಆಡಂಬರ ಭಕ್ತಿಯನ್ನು ಅಲ್ಲಿ ಅಲ್ಲಾಮ ಅಲ್ಲಗಳೆದಿರುವುದು ಸಾರಾಂಶವಾಗಿದೆ. ಓಕೆ ಗೈಸ್, ನೆಕ್ಸ್ಟ್ 3ನೇ ನೋಡ್ಕೊಂಡ್ ಬರೋಣ. ನೀ ದೇವನಾದರೆ ಎನ್ನನ್ನೇಕೆ ಸಲಹೆ. ಇದರ ಅರ್ಥ ಬಂದ್ಬಿಟ್ಟು, ನೀನು ದೇವರಾದ್ರೆ ನನ್ನನ್ನೇಕೆ ಕಾಪಾಡುತ್ತಿಲ್ಲ, ನನ್ನನ್ನೇಕೆ ನೋಡ್ಕೊಳ್ತಿಲ್ಲ, ನನ್ನನ್ನೇಕೆ ಕಾಯ್ತಾ ಇಲ್ಲ ಅಂತ ಕೇಳ್ತಕ್ಕಂತ ಇದ್ರದ್ದು ಅರ್ಥ ಆಗಿರುತ್ತೆ. ಆಯ್ಕೆ ಬಂದ್ಬಿಟ್ಟು ಸೇಮ್ ಇರುತ್ತೆ. ಈ ವಾಕ್ಯವನ್ನು ಅಲ್ಲಾ ಮಹಾಪ್ರಭು ಬರೆದಿರುವ ವಚನಗಳಿಂದ ಆರಿಸಿಕೊಳ್ಳಲಾಗಿದೆ. ವಚನಗಳಿಗೆ ಸಿಂಗಲ್ ಇಂಡೆಡ್ ಕಮ ಹಾಕ್ಲೇಬೇಕು ಗೈಸ್. ಏಕೆಂದ್ರೆ ಕರೆಕ್ಷನ್ ಮಾಡ್ತಾರಲ್ವಾ, ಅವ್ರಿಗೆ ನಿಮ್ಗೆ ಫೋಕಸ್ ಕಾಣಿಸ್ಬೇಕು. ನೀವು ಬರ್ದಿರ್ತಕ್ಕಂಥದ್ದು ಪೆನ್ಸಿಲ್ ಅಲ್ಲಿ ಅಂಡರ್ಲೈನ್ ಕೂಡ ಮಾಡಿರ್ಬೇಕು. ಅವಾಗ ಅವರು ಈಸಿಲಿ 3 ಮಾರ್ಕ್ಸ್ಗೆ 3 ಮಾರ್ಕ್ಸ್ ಕೊಟ್ಬಿಡ್ತಾರೆ ಗೈಸ್. ಆಯ್ಕೆ ಓದಿದ್ವಿ, ಈಗ ಸಂದರ್ಭವನ್ನು ಓದೋಣ. ನೀನು ದೇವರಲ್ಲ, ನಾನೇ ದೇವರು ಎಂದು ದೇವರನ್ನು ಪ್ರಶ್ನಿಸುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳುತ್ತಾರೆ. ಆಮೇಲೆ ಸಾರಾಂಶ ನೋಡ್ಕೊಂಡ್ ಬರೋಣ ಗೈಸ್.
ದೇವರನ್ನು ಪ್ರಶ್ನಿಸುತ್ತಾ ಬಾಯಾರಿ ದಣಿದು ಬಂದವರಿಗೆ ಒಂದು ಗುಟುಕು ನೀರನ್ನು ನಾ ಕೊಡುವೆ, ಹಸಿದು ಬಂದವರಿಗೆ ಒಂದು ತುತ್ತು ಅನ್ನವನ್ನು ನಾನು ನೀಡುವೆ. ಆದ್ದರಿಂದ ನಾನು ಹೊರತು ನನ್ನನ್ನೂ ಸಲಹದ ನೀನು ದೇವರೇ ಅಲ್ಲ ಎಂದು ವಚನಕಾರ ಅಲ್ಲಾಮಾ ಪ್ರಭು ಹೇಳಿದ್ದಾರೆ. ಇಲ್ಲಿ ದೇವರನ್ನು ಪ್ರಶ್ನಿಸಿರುವ ಅಲ್ಲಾಮಾ ಪ್ರಭುವಿನ ದೃಢ ನಿಲುವು ಸಾರಾಂಶವಾಗಿದೆ ಅಥವಾ ಸ್ವಾರಸ್ಯವಾಗಿದೆ. ನೆಕ್ಸ್ಟ್ 5 ವಾಕ್ಯದಲ್ಲಿ ಉತ್ತರಿಸಿ 4 ಅಂಕದ ಪ್ರಶ್ನೆಗಳಾಗಿರ್ತವೆ. ಎಷ್ಟು ಅಂಕದ? 4 ಮಾರ್ಕ್ಸ್. 1ನೇ ಕ್ವಶನ್, 2ನೇ ಕ್ವಶನ್, 3ನೇ ಕ್ವಶನ್. ಈ 3 ಕ್ವಶನ್ಗೂ ಒಂದೇ ಉತ್ತರ ಆಗಿರುತ್ತೆ ಗೈಸ್. ಇದನ್ನ ನೀವು ಬರ್ದ್ಬಿಟ್ರೆ, ಅಂದ್ರೆ ಒಂದೊಂದು ಪ್ಯಾರಾ ತರ ಕೊಟ್ಟಿರ್ತಾರೆ, ನೀವು 1 ಪಾಯಿಂಟ್ ತಗೊಂಡು ಎಲಾಸ್ಟಿಕ್ ಮಾಡ್ಬೇಕು. ನಾನು ಯಾವ ತರ ಮಾಡ್ಬೇಕು ಅಂತ ಕೂಡ ಇವಾಗ ಹೇಳ್ತೀನಿ, ಎಕ್ಸ್ಪ್ಲೇನ್ ಮಾಡ್ಕೊಂಡೆ. ಸ್ವಲ್ಪ ನೀವು ಗಮನವಿಟ್ಟು ಕೇಳಿ. ಅಲ್ಲಾಮಾ ಪ್ರಭು ತನ್ನ ವಚನಗಳಲ್ಲಿ ಪಂಚೇಂದ್ರಿಯಗಳ ಬಗ್ಗೆ ವಿವರಿಸುತ್ತಾ ದೇಹದ ಹೋಲಿಕೆ ಬಗ್ಗೆ ಈ ರೀತಿ ಹೇಳಿದ್ದಾರೆ. ದೇಹವನ್ನು ಬಂಡಿಗೆ ಹೋಲಿಸಿದ್ದಾರೆ. ಪಂಚೇಂದ್ರಿಯಗಳು ಅದನ್ನು ನಡೆಸುತ್ತವೆ. ಅವುಗಳನ್ನು ನಾವು ಹದ್ದುಬಸ್ತಿನಲ್ಲಿಡದೆ ಅವುಗಳ ಇಚ್ಛೆಗೆ ಬಿಟ್ಟರೆ ಬದುಕಿನ ಆಧಾರ ಮುರಿಯುತ್ತದೆ. ಆದ್ದರಿಂದ ಅವುಗಳನ್ನು ನಮ್ಮ ಹಿಡಿತದಲ್ಲಿಟ್ಟುಕೊಳ್ಳಬೇಕು ಹಾಗೂ ಗುರಿಯತ್ತ ಸಾಗಬೇಕು. ಗುರಿ ನಮ್ದೇನಿರುತ್ತಲ್ವಾ ಅದ್ರ ಕಡೆ ಸಾಗಬೇಕು, ಇಲ್ಲವಾದರೆ ನಮ್ಮ ಜೀವನ ನಾಶವಾಗುತ್ತದೆ ಎಂದು ಹೇಳಿದ್ದಾರೆ. ಆಮೇಲೆ 2ನೇ ಪ್ಯಾರ ಬಂದ್ಬಿಟ್ಟು ಆಡಂಬರ ಭಕ್ತಿ ಬಗ್ಗೆ ವಿವರಿಸುತ್ತಾ ಹಸಿದ ಹೊಟ್ಟೆಯ ಮೇಲೆ ಅನ್ನದ ಗಂಟು ಇಟ್ಟರೆ ಹಸಿವು ಹೋಗುವುದಿಲ್ಲ, ದೇಹದ ಮೇಲೆ ಲಿಂಗ ಧರಿಸಿದರೆ ಭಕ್ತನಾಗುವುದಿಲ್ಲ, ಮೆಳೆಯ ಕಲ್ಲು ಸಿಲುಕಿದರೆ ಮಳೆ ಭಕ್ತನಾಗುವುದಿಲ್ಲ, ಕಲ್ಲು ಲಿಂಗವಾಗುವುದಿಲ್ಲ, ಸಿಕ್ಕಿಸಿದವರು ಗುರುವಾಗುವುದಿಲ್ಲ, ಅಂತವರನ್ನು ಕಂಡರೆ ನಾಚುವೆನಯ್ಯ ಗುಹೇಶ್ವರ ಎಂದು ಆಡಂಬರ ಭಕ್ತಿಯನ್ನು ವಿಡಂಬಿಸುತ್ತಾರೆ ನಮ್ಮ ಅಲ್ಲಮ್ಮ ಅವರು. 3rd ಪ್ಯಾರಾಕ್ ಬಂದ್ರೆ, 3ನೇ ಪ್ಯಾರಾಕ್ ಬಂದ್ರೆ, ಬಾಯಾರಿ ಬಂದವರಿಗೆ ನೀರು ಕೊಡುವೆ, ಹಸಿದು ಬಂದವನಿಗೆ ಒಂದು ತುತ್ತು ಅನ್ನವನ್ನು ನೀಡುವೆ. ಆದ್ದರಿಂದ ನಾನು ದೇವರೇ ಹೊರತು ನೀನು ದೇವರಲ್ಲ, ಕಾಪಾಡದ ನೀನೆಂತ ದೇವರು ಎನ್ನುವ ಮೂಲಕ ತನ್ನನ್ನು ಕಾಪಾಡುವಂತೆ ಅಲ್ಲಾಮಾ ಪ್ರಭು ದೇವರನ್ನೇ ಪ್ರಶ್ನಿಸಿದ್ದಾರೆ. ನೋಡಿ ಗಾಯ್ಸ್, ನಾನು ಹೇಳೋದೇನೆಂದ್ರೆ, ಇವಾಗ ಅಲ್ಲಾಮಾ ಬರ್ತಿರ್ತಕ್ಕಂಥ ವಚನದಲ್ಲಿ 3 ಪ್ಯಾರ ಇದೆ. ಆ 3 ಪ್ಯಾರಕ್ಕೆ ಸ್ವಲ್ಪ ಮಾತ್ರ ಎಕ್ಸ್ಪ್ಲನೇಷನ್ ಇದೆ ಅಲ್ವಾ, ಅದು 3 ಪ್ಯಾರ ಮಾಡ್ಬಿಟ್ಟು ಈ ಕ್ವಶನ್ಗೆ ಆನ್ಸರ್ ಒಂದೇ ಮಾಡಿದ್ದಾರೆ. ಯಾವುದೇ ಕ್ವಶನ್ ಕೇಳಿದ್ರು ಕೂಡ ಇವು ಒಂದೇ ಆನ್ಸರ್ ಮಾಡ್ಬೇಕಾಗುತ್ತೆ. ಯಾವುದು ಅಂದ್ರೆ, ದೇಹವೆಂಬ ಬಂಡಿಯನ್ನು ಹೇಗೆ ನಡೆಸಬೇಕು ಎಂದು ತಿಳಿಸಲಾಗಿದೆ. ಇದು 1ನೇ ಕ್ವಶನ್. 2ನೇ ಕ್ವಶನ್ ಬಂದ್ಬಿಟ್ಟು ಆಡಂಬರದ ಭಕ್ತಿಯನ್ನು ಅಲ್ಲಾಮಾ ಹೇಗೆ ಖಂಡಿಸುತ್ತಾನೆ. ಇದು 2ನೇ ಕ್ವಶನ್ ಆಗಿರುತ್ತೆ. 3ನೇ ಕ್ವಶನ್, ಅಲ್ಲಾಮಾ ಪ್ರಭುವಿನ ವಚನಗಳ ಆಶಯವೇನು. ಇದರ ಆಶಯ, ಇವ್ರದ್ದು ವಚನ ಏನಿದೆ 3 ಪ್ಯಾರ ಬರೆದಿದ್ದಾರೆ. ಆ 3 ಪ್ಯಾರಕ್ಕೂ ಆನ್ಸರು 3 ಪ್ಯಾರನ್ನು ಬರೀಬೇಕು. ಇವಾಗ ಕೊಟ್ಟಿದ್ದೀನಲ್ವಾ, ಇದೇ ಆನ್ಸರು. ಆಡಂಬರ ಭಕ್ತಿಯನ್ನು ಅಲ್ಲಾಮಾ ಹೇಗೆ ಖಂಡಿಸಿದ್ದಾರೆ. ಇವಾಗ ಆಡಂಬರ ತಾನೇ ಅದೆಲ್ಲ ಇವಾಗ ಕೊಟ್ಟಿರೋದು, ಅಲ್ಲಾಮ ಕೊಟ್ಟಿರ್ತಕ್ಕಂಥದ್ದು. ಇವಾಗ ಗಾಲಿ, ಬಂಡಿ ಒಡೆಯವರ 5 ಪಂಚೇಂದ್ರಿಯಗಳು, ಇದನ್ನೆಲ್ಲನೂ ವಿವರಿಸಿದ್ದಾರಲ್ವಾ, ಇದೆಲ್ಲ ಆಡಂಬರನೇ. ಅದರೆಲ್ಲ ವಿವರಿಸಿದ್ದಾರೆ ನಮ್ಮ ಅಲ್ಲಾಮ ಅವರು. ದೇಹವೆಂಬುದು ಬಂಡಿ ಹೇಗೆ ನಡೆಸಬೇಕು, ಇದು 1ನೇ ಕ್ವಶನ್ ಆಗಿರುತ್ತೆ. ನಮ್ಮ ದೇಹದ ಬಂಡಿಯನ್ನು ನಾವು ಹೇಗೆ ನಡೆಸಬೇಕು, ನಮ್ಮ ನಿಯಂತ್ರಣದಲ್ಲಿ ಹೇಗೆ ಇಟ್ಟುಕೊಳ್ಳಬೇಕು ಎಂಬುದನ್ನು, ಇದು 4 ಅಂಕದ ಪ್ರಶ್ನೆಗಳಾಗಿರುತ್ತೆ. ಇದಕ್ಕೆ ಸ್ವಲ್ಪನೇ ಆನ್ಸರ್ ಇರೋದು. ಆದ್ರೆ ನೀವು ಸ್ವಲ್ಪ ಜಾಸ್ತಿ ಬರ್ದ್ರೆ, ಜಾಸ್ತಿ ಅಂದ್ರೆ ನಾನು ಬುಕ್ದಲ್ಲಿ ಬಿಟ್ಟು ಬೇರೆ ಬರೆಯಕ್ಕಾಗಿ ಹೇಳ್ತಾ ಇಲ್ಲ, ನಾನು ಏನ್ ಕೊಟ್ಟಿರ್ತೀನೋ ಅಷ್ಟು ಮಾತ್ರ ನೀವು ಬರೆದ್ರೆ ಸಾಕು ಗೈಸ್. 4 ಅಂಕಕ್ಕೆ 4 ಅಂಕನೂ ಕೊಡ್ತಾರೆ. ಇದಕ್ಕೆ ಟ್ರಿಕ್ಸು, ಇದಕ್ಕೆ ಯಾವ ತರ ಅಟೆಂಡ್ ಮಾಡಬೇಕು ಕ್ವಶನ್ ಪೇಪರ್ ಅನ್ನೋದು ಕೂಡ ನಾನು ಇನ್ನು ಮುಂದಿನ ಕ್ಲಾಸ್ ಅಲ್ಲಿ ಮಾಡ್ತೇನೆ. 4-5 ಕ್ಲಾಸ್ ಮುಗಿಲಿ, ಅದಾದ್ಮೇಲೆ ಒಂದೊಂದೇ ನಾನು ಟ್ರಿಕ್ಸ್, ಟಿಪ್ಸ್ ಮತ್ತೆ ಹೇಗೆ ಇದನ್ನ ಅಟೆಂಡ್ ಮಾಡಬೇಕು, ಪೇಪರ್ನ ಯಾವ ತರ ನಾವು ಓದ್ಬೇಕು, ಯಾವ ತರ ನಾವು ಟೈಮ್ ಟೇಬಲ್ ಮಾಡ್ಕೋಬೇಕು ಓದಕ್ಕೆ, ಅದನ್ನು ಕೂಡ 1 ತಿಂಗಳು ಮುಂಚೆನೆ ನಾನು ಎಲ್ಲ ನಿಮ್ಗೆ ಮಾಡ್ಕೊಡ್ತೀನಿ ಗಾಯ್ಸ್. ಇವಾಗ ಏನು ಫೆಬ್ರವರಿಯಲ್ಲಿ ನಿಮ್ಗೆ ಸ್ಟಾರ್ಟ್ ಆಗುತ್ತೆ. ನಾನು 20 ಡೇಸ್ ಅಲ್ಲಿ ಓದೋದು ಹೇಗೆ, 10 ಡೇಸ್ ಅಲ್ಲಿ ಓದೋದು ಹೇಗೆ, 7 ಡೇಸ್ ಅಲ್ಲಿ ಓದೋದು ಹೇಗೆ, ಇದನ್ನು 3 ನಾನು ನಿಮ್ಗೆ ಟೈಮ್ ಟೇಬಲ್ ಮಾಡ್ಬಿಟ್ಟು ಕಳಿಸ್ತೀನಿ. ಓಕೆ, ಬಾಯ್ ಗಾಯ್ಸ್. ಮತ್ತೊಮ್ಮೆ ಮಗದೊಮ್ಮೆ ನಾನು ಕೇಳ್ತಾ ಇದ್ದೀನಿ, ಲೈಕ್ ಮಾಡೋದು ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮತ್ತು ಶೇರ್ ಮಾಡೋದು ಮತ್ತು ನನ್ನ ವಿಡಿಯೋವನ್ನು, ನನ್ನ ಚಾನೆಲ್ ಅನ್ನು ವಾಚ್ ಮಾಡೋದನ್ನು ಮಾತ್ರ ಮರಿಬೇಡಿ ಗೈಸ್. ಓಕೆ.